1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು, ಮನೆಯಲ್ಲೇ ಕ್ರಿಸ್ಪಿಯಾಗಿರ್ತಕ್ಕಂಥ ಎಗ್ ಪಪ್ಸು ರೆಡಿಯಾಗುತ್ತೆ. ಹೌದು, ಯಾವುದೇ ರೀತಿ ಮೈದಾ ಹಾಗೆ ಡಾಲ್ಡಾ ಮತ್ತು ಓವನ್ ಬೇಕಾಗಿಲ್ಲ. ಮನೆಯಲ್ಲೇ ಸುಲಭವಾಗಿ ನಾವು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿ ಎಗ್ ಪಪ್ಸ್ನ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಎಗ್ ಪಪ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಎಗ್ನ ಬಾಯ್ಲ್ ಮಾಡಿ ತೊಗೊಳ್ಳಿ. ಹಾಗೆ ಗೋಧಿ ಹಿಟ್ಟನ್ನು ಚಪಾತಿ ಯಾವ ರೀತಿ ಕಲಿಸ್ತೀರೋ ಆ ರೀತಿ ನಾದ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಈರುಳ್ಳಿನ ಸಣ್ಣದಾಗಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡು, ಆಮೇಲೆ ಮೊಟ್ಟೆನ ಒಂದು ಮೊಟ್ಟೆಯಲ್ಲಿ ಇರ್ತಕ್ಕಂಥದ್ದನ್ನ 2 ಮೊಟ್ಟೆ ಆಗಿ ಈ ರೀತಿ ಕಟ್ ಮಾಡಿ ಅದು ಕೂಡ ಸ್ಲೈಸಲ್ಲಿರಬೇಕು. ಹಾಗೆ ಗೋಧಿ ಹಿಟ್ಟನ್ನು ಕೂಡ ಚಪಾತಿ ನಾದ್ಕೋ ಥರನೇ ನಾದ್ಕೊಳ್ಳಿ. ಇವಾಗ ನೋಡಿ ಈ ರೀತಿ ನಾನು 5 ಮೊಟ್ಟೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಅಂದರೆ 5 ಇದ್ದಿದ್ದು 10 ಆಗಿದೆ. ಇವಾಗ ಅದರಲ್ಲಿ 10 ಎಗ್ ಪಪ್ ಆಗುತ್ತೆ. ಸೊ ಇವಾಗ ಈರುಳ್ಳಿನ ನಾವು ಗೋಲ್ಡನ್ ಕಲರ್ ಬರುವವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮಲ್ಲಿ ಗ್ಯಾಸನ್ನು ಇಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರು, ಗರಂ ಮಸಾಲ, ಈ ರೀತಿ ನಿಮಗೆ ಯಾವ ರೀತಿ ಎಲ್ಲ ಮಸಾಲೆ ಬೇಕಲ್ಲ ಅದನ್ನೆಲ್ಲ ಅದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಮನೇಲಿ ಇರ್ತಕ್ಕಂಥ ನಾವು ವಸ್ತುಗಳನ್ನು ಬಳಸ್ಕೊಂಡು ಈ ಎಗ್ ಪಪ್ಸನ್ನು ರೆಡಿ ಮಾಡ್ಬೋದು. ಇವಾಗ ನೋಡಿ ಎಲೆಯನ್ನು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಅದನ್ನು ಪೀಲ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಈ ರೀತಿ ನಾವು ಇದನ್ನು ಎಗ್ ಪಪ್ಸನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಸೈಡಲ್ಲಿ ಇವಾಗ ತುಂಬಾ ಕ್ರಿಸ್ಪಿಯಾಗಿ ಫ್ರೈ ಆಗ್ತಾಯಿದೆ. ಇವಾಗ ಇನ್ನೊಂದು ಸೈಡ್ ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಹೊರಗಡೆ ತಿನ್ನೋದಕ್ಕಿಂತಲೇ ಮನೆಯಲ್ಲೇ ಈ ರೀತಿ ಗೋಧಿ ಹಿಟ್ಟಲ್ಲೇ ಸುಲಭವಾಗಿ ನೀವು ಎಗ್ ಪಪ್ಸನ್ನು ಮಾಡಿ ತಿನ್ನಿ. ಹಾಗೆ ಹೆಲ್ದಿಯಾಗಿ ಇರುತ್ತೆ, ಮಕ್ಕಳಿಗೂ ಕೂಡ ಕೊಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಗೈಸ್. ಯಾವ ರೀತಿ ಬಂದಿದೆ ಅಂತ ರೆಸಿಪಿ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡಿರುತ್ತಾ ಎಗ್ ಪಪ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗೈಸ್. ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಖರ್ಚಿಲ್ದೇ ನಾವು ಮನೆಯಲ್ಲೇ ಸುಲಭವಾಗಿ ಈ ಎಗ್ ಪಪ್ಸನ್ನು ನಾವು ಮನೆಯಲ್ಲೇ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿಯೊಂದಿಗೆ ಎಂಜಾಯ್ ಮಾಡಿ ಎಗ್ ಪಪ್ಸನ್ನು ತಗೊಂಡು. ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್.